ನನಗನ್ನಿಸ್ತದೆ ಎಟ್ಟರೆ ಬೇಸರ ಆಗ್ಯದ ನಿಮಗಿದು. ಯವ್ವ ಒಂದು ಮಾತು ಹೇಳ್ತೀನ, ಇದಕ್ಕೆ ಬೇಸರಿಸ್ರಿ ನಿಮ್ಮ ಜೀವನ ವ್ಯರ್ಥದ. ನಿಮ್ಮ ಜೀವನ ಇದರಾಗೆ ಅದ. ಪ್ರತಿ ವರ್ಷವೂ ನಮ್ಮ ಮಾದೇವಪ್ಪನ ವಿಜಾಪುರದ ಬಂದು ಇಷ್ಟೆಲ್ಲ ಪ್ರಸಾದ ಮಾಡಿಸಿ ಇಷ್ಟೆಲ್ಲ ಗುರುಗಳಿಗೆ ಕರೆಸಿ ನಮ್ಮ 8 ದಿನ ಅಲ್ಲಿ ಆಮಂತ್ರಣ ಕೊಡ್ಲಿಕ್ಕೊಂಬರ್ಬೇಕು. ನಮ್ಮ ಮಲ್ಲು ಅಣ್ಣ ಅವ್ರು ಬಂದು ಅಲ್ಲಿ ಆಮಂತ್ರಣ ಕೊಟ್ಟಾರೆ. 1000 ಫೋನ್ರ ನಮಗೆ ಮಾಡ್ಯಾರ ಇವತ್ತು ನಿನ್ನೆ ಹಿಡ್ಕೊಂಡು. ಮತ್ತು ದಕ್ಷಿಣ ಕೊಡ್ತಾರೆ, ವಸ್ತ್ರ ಸಮರ್ಪಣೆ ಮಾಡ್ತಾರೆ, ಕುರ್ಲೆ ಗವಾಯಿಗಳಿಗೆ ದಕ್ಷಿಣ ಕೊಡ್ತಾರೆ, ಅಪ್ಪವ್ರಿಗೆ ದಕ್ಷಿಣ ಕೊಡ್ತಾರೆ, ಭಜನಾದವರಿಗೆ. ಇದೆಲ್ಲ ಖರ್ಚು ಅವ್ರು. ಅವನಿಗೆ ಹುಚ್ಚು ಸತ್ಯ ತಿಳಿದ್ರೇನು? ಅವ್ನು ಹುಚ್ಚು ಅಂತ ತಿಳಿದ್ರೇನು? ಖರೆ ಶಾಣೆ ಅವನೇ. ನಮ್ಮ ಹಿರಿಯರಾಗಿರುವಂಥ ನಮ್ಮ ಚಂದ್ರಶೇಖರ್ ಅವರು ತಮ್ಮ ಮಕ್ಕಳ ಏನು ಕಲಿಸಿರಪ್ಪ ಅಂದ್ರೆ, ಜೀವನದಾಗ ತಮ್ಮ ನೀವು ಪುಣ್ಯ ಮಾಡ್ರಿ ಅಂತಕ್ಕಂಥ ಮಾತನ್ನು ಕಲಿಸಿರ. ಅವ್ರು ಪುಣ್ಯ ಮಾಡ್ಕೋತ ಹೊಂಟಾರ. ಅವ್ರು ಪುಣ್ಯ ಮಾಡೋದು ನೀವು ನೋಡಕ್ಕೆ ಬಂದು ಕಣ್ಣು ಮುಚ್ಚಿ ಹಿಂಗೆ ಕುಂಡಿರ್ತೀರಿ. ಅಗದಿ ಒಂದು ಜರ ನಕ್ಕೋತ ಕುಂಡ್ರಿ, ನಗಬೇಕ್ರಿ, ನಗತಾ ಇರಬೇಕು. ಹಾಂ, ನಾ ಈ ಸದ್ದ 2 ಎಕರೆ ಮುಕ್ರಿ ಕಡಿದೀರಿ. ಮುಕ್ರಿ ಬರ್ರಿ ನೋಡೋಣ, ನನ್ನ ಸಂಗಡ ದಂಧೆ ಮಾಡೋ ಯಾರು ಒಕ್ಕಲಿಗೆ ಇರ್ತೀರಿ. ಮುಕ್ರಿ ಕೊಡು ಜಳಕ ಮಾಡಿ ಫ್ರೆಶ್ ಆಗಿ ಮತ್ತಿಲ್ಲಿ ಬಂದಿದ್ನ ಕೇಳ್ರಿ. ನೀನು ಸುಲಕ್ ಕರೆದು 10 ಎಕರೆ ಮಠದಲ್ಲ ಕಬ್ಬು ಹಚ್ಲಿಕತ್ತಿದ್ನ. 200 ನಿಂಬೆ ಗಿಡ ಅವ. ಅದಕ್ಕೆ ಬಿಟ್ಟು 10 ಎಕರೆ ಮೇಲ ಹೊಡಿಯೋದ ನಮ್ಗೆ ಇರ್ತಾವೆ. ನಿಮ್ಮಪ್ಪಲಿ ಇಲ್ಲನಲ್ಲ. ಇದು ಆದ ಕೂಡಲೇ ಮತ್ತೊಂದು ಕಾರ್ಯಕ್ರಮದ ಆಚೆಗೆ ಹೋಗ್ಬೇಕು. ನಾ ಈಗ ನಿಮಗೂ ಸಂಬಳಿಸ್ತೇವೆ. ಅವು ಎಷ್ಟು ಮಾತಾಡ್ತೇವ್ರಿ ಎಲ್ಲಿ ಕೇಳೋದಕ್ಕೆ ಒಳಗೆ ಬಂದಾರ ಏನು ಹೇಳಿ ಬರ್ರಿ ಅವ್ರಿಗೆ. ಒಂದು ಅಡ್ಡೆ ಮಾತು ಭಾಳ ಏನಿಲ್ಲ ಹೇಳ್ರಿ. ಮಲ್ಲ ಎಷ್ಟು ಮಾತಾಡೋದ ಅಡುಗೆ ಮಾಡೋದನ್ನ ಮಾತಾಡ್ತದ. ತೊಗೊಂಡು ಬಂದು ಕಾಮ್ ಚಾಲು ಅಲ್ಲೇನದ್ರಿ. ಬಾಯಿ ಮುಚ್ಚ್ರಿ, ಕೆಲಸ ಮಾಡ್ರಿ. ಯಾಕ್ರಿ ಕಾಮ್ ಚಾಲು ರಸ್ತೆ ಬಂದು ಅನ್ನಲ್ರಿ ಅವರು. ಬಾಯಿ ಬಂದ್ ಮಾಡ್ರಿ, ಒಂದು ಸ್ವಲ್ಪ ಕೇಳ್ರಿ, ಕೂತಲ್ಲರಿ ಕೇಳ್ರಿ ನಮ್ಮವ್ವ. ಅದಕ್ಕೆ ನನಗೆ ಒಂದೇ ಮಾತು ಹಿಂಗೆ ಹೇಳ್ಬೇಕು ಅನ್ನಿಸ್ತದ. ನಾ ಯಾಕೆ ಹೇಳ್ತೀನಿ ಗೊತ್ತೇನ್ರಿ? ಸಂಸ್ಕಾರ ಕೆಟ್ಟು ಹೋಗ್ಯದ್ರಿ. ಈಗ ಹಿಂದಕ್ಕೆ ಹೆಣ್ಣು ನೋಡೋಕೆ ಊರ ಜಂಗಮರಿಗೆ, ಹಿರಿಯರ ಹೆಣ್ಮಕ್ಳಿಗೆ ಕರ್ಕೊಂಡು 4-5 ಮಂದಿ ಅಥವಾ 8 ಮಂದಿ ಹೆಣ್ಣು ನೋಡೋಕೆ ಹೋತಿರು. ಈಗ ಹೆಂಗೆ ಗೊತ್ತವ್ರಿ? ಹಾಂ, ಹಂಬಿ ಪಾಗಲ್ ತುಂಬಿ ಪಾಗಲ್. ಹಾಂ, ನೀವೇ ನೋಡಿ ಬರತ್ತ, ಅವರೇ ನೋಡಿ ಬರೋದ್ರಿ. ಈಗ ಅವ್ನು ನೋಡೋಕೆ 4 ಹುಡುಗರು ಹೋಗ್ಯವು. ಆ ಹುಡುಗರು 4 ಅಂದರು, ಅಲ್ಲಿ ಹೋಗಲ್ಲ, ಮಾತಾಡ್ಸ್ಬೇಕಾಗ್ತದೆ. ನಾವೇ 4 ಮಂದಿ ಬಂದಿದ್ದೆವು. ಯಾರು ಮಾತಾಡ್ಸವ್ರು? ಒಬ್ಬ ಬಂದ, ನಾ ಮಾತಾಡಿಸ್ತಂದ. ಅವಂದ ನೀನು ಮಾಡ್ಕೋತೀನಿ ನಾವು ಮಗನ, ನಾವು ಮಾಡ್ಕೊಂಡಿದ್ದೆ. ಯಾರು ಮಾಡ್ಕೋತಾರೋ ಮಾತಾಡ್ಸೋದು ಎಲ್ಲ ಒಂದೇ ವಾರಿಗೆ. ಅಲ್ಲಿ ಹೋದತ್ತ ಮಾಡ್ಕೊಳಕ್ಕೆ ಹೋಗ್ಯಾನ. ಹೋದ ಕೂಡಲೇ ಎಲ್ಲ ಉಪಚಾರ ಮಾಡಿದ್ರಿ ಅವರು. ನೀರ, ಸಕ್ಕರೆ, ಚಹಾ, ನಾಷ್ಟ, ವಿಭೂತಿ ಎಲ್ಲ ಕೊಟ್ಟರು. ಕುರ್ಚಿ ಮೇಲೆ ಕುಂಡ್ರಿಸಿದ್ರು. ಮತ್ತು ಹೆಣ್ಮಗಳಿಗೆ ತಂದು ಕುಂಡ್ರಿಸಿದ್ರು. ಹುಡುಗಿಗೆ ಮಾತಾಡಿಸ್ರಿ ಅಂದರು. ಇವ ಮಾತಾಡಿಸ್ತಾನೆ ರೀ. ನೀವು ನನ್ನ ಮಾತು ಲಕ್ಷ ಕೊಟ್ಟು ತಿಳಿತಿದ್ದ ರೀ. ಹಾಂ, ಕೇಳ್ತಾನೆ. ಏನು ಕೇಳ್ತಾನೆ? ತಂಗಿ ಅಂದ. ಯಾರಿಗೆ ಮಾಡ್ಕೊಳಕಿ? ಹೆಂಗೆ ಆಗ್ತದೆ ಇದು ಸಂಸ್ಕಾರ? ಇದು ಅದಕ್ಕೆ ಸಂಸ್ಕಾರ ಬೇಕ್ರಿ. ಅದಕ್ಕೆ 4 ಮಂದಿ ಹೋಗ್ಬೇಕು. ಅದಕ್ಕೆ ದೇಶ ತಿರುಗು ಕೋಶ ಓದು ತಿಳಿಬೇಕಲ್ರಿ. ಅಂದ್ರೂ ಮತ್ತು ಇನ್ನೊಮ್ಮೆ ತಂಗಿ ಅಂದ. ಹೇಳಿ ಅಣ್ಣ ಅನ್ನಲಕ್ಕಿ. ನಿನ್ನ ಹೆಸರು ಏನು ಅಂದರು. ನನ್ನ ಹೆಸರ ಅಮುಕ ವಿದ್ಯಾಶ್ರೀ ಅದ ಅಂದಳಾಕಿ. ಮತ್ತು ತಂಗಿ ಅಂದ. ತಿಳ್ಕೊಬೇಕಿಲ್ಲ ಇಟ್ರಿ. ತಂಗಿ ಅಂದ. ಹೇಳಿ ಅಣ್ಣ ಅಂದಳು. ಅಣ್ತಮ್ಮ ರೇಸ್ ಮಂದಿ ನೋಡೋಣ. ಇಲ್ಲಿ ತನ ಒಬ್ಬ ಅಣ್ಣ ಒಬ್ಬ ತಮ್ಮ ಇದ್ದ. ಈಗ ನೀವೊಬ್ಬ, ಇಬ್ರು ಅಣ್ಣದ್ಯಾರು, ಒಬ್ಬ ತಮ್ಮನ ಮಾಡ್ಕೊಳ್ಳೋದು ಯಾರಿಗೆ? ಸಂಸ್ಕಾರ ಇಲ್ಲ. ಇದ್ರ ಅರ್ಥೇನು? ಸಂಸ್ಕಾರ ಇಲ್ಲ ಹತ್ರ ಬರಲಿ. ನಾ ಈಗ ಹೊಂಟಿದ. ನೀವು ದತ್ತ ಜಯಂತಿ ನಿಮಗೆಲ್ಲ ಪುಣ್ಯಾತ್ಮರಿ ಅಂದ. ನೀವೆಲ್ಲ ಭಾಳ ಪುಣ್ಯಾತ್ಮರಿದ್ದೀರಿ. ಬರೀ ನಾನು ಮುಂದೆ ಕೂತವ್ರು ಅಷ್ಟೇನ. ಅವು ಹಿಂದೆ ಕೂತ್ ಮಾತಾಡ್ತಾವಲ್ಲ ಅವ್ರಿಗೇನಿಲ್ಲ. ನೀವೇ ಇಲ್ರಿ. ಶಾಸ್ತ್ರ ಹಂಗದ, ಪ್ರಮಾಣದ. ನಾ ಸಿದ್ಧ ಮಾಡ್ತೀನಿ. ಈಗ ನಾ ಹೊಂಟಿದ, ನಮ್ಮ ದಾರಿ ಚೆನ್ನಾಗಿಲ್ಲ. ನಾ ಪಟ್ ಮೇಲೆ ಬಂದಿರಿ ಕಾರ್ ಬಿಟ್ಟು. ಬರಕ್ಕೆ ಕೀಕ್ ಇಲ್ಲೇ ಕ್ರಾಸಿನ ಬೆಲೆ ಅದಲ್ರಿ. ಇಲ್ಲಿ ಅಲ್ಲೇ ಇಲ್ಲ ಜವಳಿ ಕ್ರಾಸ್ ಇಲ್ಲೊಂದು ಹಾದಿದ್ರಿ ಇಲ್ಲೇ ಪಾಂದಿ. ಹಾಂ, ಅಲ್ಲಿ ಬಂದ. ಅಲ್ಲಿ ಬರಾಕರ 2 ಹೆಣ್ಮಕ್ಳು ಇದ್ರಿ. 2 ಹೆಣ್ಮಕ್ಳು ನೋಡೋರು ಏನು ಎದುರಾಗ್ತೀನಿ. ಭಯಂಕರ ಸುಂದರ, ಭಾಳ ಚಂದ ಇದ್ರು. ಥಳ ಹಿಂಗೆ ಒಳಲಿಕತ್ತಿದ್ರು. ನಾನು ನಿಂತಿದ್ದ. 2 ಕೂಡ ಮಾತಾಡೋದು ನಿಂತರು. ನಾ ಬಂದ ಕೂಡಲೇ ಒಬ್ಬಾಕಿ ಆ ಕಡೆ ಹೊಂಟ್ಲು, ಒಬ್ಬಾಕಿ ಈ ಕಡೆ ಹೊಂಟ್ಲು.
ನಂದ ಇಬ್ರು ಕೂಡಿ ಹೊಂಟ್ರಿ ಮದ್ದತ್ ಜಯಂತಿ ನಡ್ರಿ ಎಲ್ಲಿ ಎರಡು ಮಾತು ಕೇಳಕತ್ತೀರಿ ಪ್ರಸಾದ ತೊಳಕತ್ತೀರಿ ಅಂದ. ಇಲ್ಲರಿ ನನಗೆ ಈ ಕಡೆ ಹೋಗ್ಬೇಕಾಗ್ಯದ. ಯಾಕಂದ ನನಗೆ ದತ್ತ ಹೇಳನ ಇವತ್ತು, ದತ್ತ ಹೇಳನ ನೀ ಈ ಕಡೆ ಬರಬೇಡ, ನೀ ಆ ಕಡೆ ಹೋಗಂದಾನ ಅಂತ ಅಂದಳಕಿ. ಒಬ್ಬಾಕಿ ಹೆಣ್ಮಗಳು. ಒಬ್ಬಾಕಿ ಈ ಕಡೆ ಹೊಂಟ ನಿನಗೇನು ಹೇಳನವ ಅಂದ. ನನಗೆ ದತ್ತ ಅಲ್ಲಿ ಬಾ ಅಂದಾನ. ಎಲ್ಲಿ? ಕುರಿಯವ್ರ ಹೊಲದೊಳಗೆ ಅವನು ಗುಡಿ ಬಲ್ಲಿ ಬಾ ಅಂದಾನ. ಅದಕ್ಕೆ ಯಾರು ಬಂದು ಎಲ್ಲಿ ತೊಟ್ಲ ಹಾಕಿರಿ ಹಿನಾಗಿ ಬಂದವ್ರು, ಥೊಡೆ ಮಂದಿ ಹಿನಾಗಿ ಬಂದವ್ರು ಇಲ್ಲಿದು ಪೂರಾ ದತ್ತನ ತೊಟ್ಲಾಗ ಹಾಕಿ ಗುರುಗಳ ದರ್ಶನ ತೊಗೊಂಡು ಗುರುಗಳ ಪ್ರವಚನ ಯಾರು ಕೇಳಿರಲ್ಲ ಅವ್ರ ಮನೆಯಾಗ ಹೋಗಿ ಇರು ಅಂದ ನನಗೆ ಅಂತಂದ್ರ. ಹಂಗಾದ್ರೆ ನೀವು ಯಾರು ಅಂದನ? ನೀವು ಗೊತ್ತು ಸಿಗ್ಬೇಕಲ್ಲ. ಮತ್ತೆ ನೀ ಮನ್ಯಾಗ ಹೋಗಿ ಇದ್ದವ್ರು ಅತ್ತಿ ಮಗರು ಒಂದು ಹೊಟ್ಟೆ ಹಾಕಲ್ರಿ, ಇವರು ಒಂದು ಸರಿ ನೀರು ಕೊಡಲ್ರಿ. ಖರೆ ಸುಳದ್ರಿ. ಹಾಂ, ಯಾವಾಗ ಸಹಿತದ ಇದ್ರ ಬಾಯ ಮಣ್ಣು ಹಾಕಲಿ ಏತಿರಿ ನೀವು. ನೀ ಹೋಗ್ಬೇಕು ವಜ್ಜೆ ಆತಿ, ನೀ ಯಾರಿದ್ದಿ ಅಂದ. ಆಕೆ ನಮ್ಮ ತಂಗಿ ಅಲ್ಲಿ ಹೋದಳಲ್ಲ, ಆಕೆ ನಮ್ಮ ತಂಗಿ. ಆಕೆ ಯಾರು ಅಂದ್ರೆ ಧೈರ್ಯಲಕ್ಷ್ಮಿ. ಆಕೆ ಆ ಕಡೆ ಹೋದ್ರು, ದತ್ತ ಆ ಕಡೆ ಹೋಗತ್ತಿಳೇನ. ನಾ ಯಾರು ಅಂದ್ರೆ ನಾ ಭಾಗ್ಯಲಕ್ಷ್ಮಿ ಇದ್ದ, ದತ್ತನ ಆವರಣದಾಗ ಬಂದು ಕೂತಿದ್ದ, ಯಾರು ಸೇವಾ ಮಾಡ್ತಾರೆ ಅವ್ರ ಮನೆಗೆ ಹೋಗಿ ಇರಕ್ಕಿದ್ದ ಅಂದಾಳ. ಇಲ್ಲಿ ಬಂದಿರಲ್ಲ ನೀವು, ನಿಮ್ಮ ಮನೆಗೆ ಲಕ್ಷ್ಮಿ ಬರಕ್ಕೆ ಹೇಳ. ಚಲೋ ಟಾಳಿ ಹೊಡ್ರಿ, ಕೈ ಮುರಿಯಂಗ ಜರ ಎಂತ ಮಾತು. ಹಾಂ, ನಿಮ್ಮ ಮನೆಯೊಳಗೆ ಲಕ್ಷ್ಮಿ ಬರಕೇಳ. ಲಕ್ಷ್ಮಿ ದತ್ತನ ಪಾದೊಳಗಳ, ಲಕ್ಷ್ಮಿ ಗುರುವಿನ ಪಾದೊಳಗೆ ಇರ್ತಾರೆ. ಗುರುವಿಗೆ ಬಾಗ್ತೀರಿ, ಗುರುವಿಗೆ ನಮಸ್ಕಾರ ಮಾಡ್ತೀರಿ. ಇಟ್ಟು ಮಹತ್ವದ ಇಟ್ಟೆಲ್ಲ ಹೇಳನಾಗಿ ನಮ್ಮ ಮಾದೇವಣ್ಣ ಎಷ್ಟು ಕಷ್ಟಪಡ್ತಾರೆ ರೀ. ಈ ಸಾಧ ಮಾತಲ್ರಿ, ಸಾಣದ ಮದಿ ಮಾಡ್ದಂಗೆ ಆಗ್ತದೆ. ಇದು ಹೊತ್ತು ತರಬೇಕು, ಹೊತ್ತು ತಂದು ಮಾಡಬೇಕೆಲ್ಲ. ಯಾರು ಸಹಕಾರ ಮಾಡ್ತೀರಿ ಹೇಳೋಣ? ಯಾರು ಮಾಡ್ತಾರೆ ರೀ ಸಹಕಾರ? ಯಾರು ಮಾಡಂಗಿಲ್ಲ. ಖರೆ ಸುಮ್ಮನೆ ಬಂದು ನಾವು ಕೇಳಂಗಿಲ್ಲ ಅಂದ್ರೆ ನಾವು ಎಷ್ಟು ಪಾಪಿ ಇದ್ದೇವ್ರಿ. ಅದಕ್ಕೆ ನೀವೆಲ್ಲ ಬಂದಿರಲ್ಲ, ನೀವು ನಿಜವಾಗಿ ಪುಣ್ಯವಂತರು. ಗುರುಗಳಿಗೆ, ವಿರೂಪಾಕ್ಷ ಅವರಿಗೆ, ದೇವರಿಗೆ ನಮಗೆ ಯಾಕೆ ಕರೆಸ್ತಾರೆ ಅವರು? ಯಾವ ಇರೋ ದೊಡ್ಡ ಶಕ್ತಿ ಅದ್ರಿ, ನಿಮಗೆ ಎಬ್ಬಿಸ್ತಾರೆ ಅವರು. ವರ್ಷನ್ಯಾಗ ಒಮ್ಮರೆ ದತ್ತ ಜಯಂತಿ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಎಬ್ಬಿಸಿ ನಿಮ್ಗೆಲ್ಲರಿಗೆ ಪುಣ್ಯವಂತರ ಮಾಡೋ ಸಲುವಾಗಿ ಈ ಭವ್ಯ ದಿವ್ಯ ಕಾರ್ಯಕ್ರಮವನ್ನು ನಮ್ಮ ಮಾದೇವಪ್ಪ ಕುರೆ ಅವರು ಮಾಡ್ತಾರೆ. ಹ್ಯಾಂಗೆ ರೀ ಅಪ್ಪ ಅವ್ರ ಗಂಡ ಹೆಣ್ತಿದ್ರತ್ರಿ ಇಬ್ಬರು. ಗಂಡ ಹೆಣ್ತಿ ಜಗಳಾಡ್ತಾರೆ. ನೀವು ಜಗಳಾಡ್ತಿರಲ್ಲ? ಜಗಳ ಬರವೇ, ಅದಕ್ಕೆ ಗಂಡ ಹೆಣ್ತಿರ್ತಾರೆ. ಹಾಂ, ನಾವು ಓದ್ತೇವ್ರಿ, ನೋಡ್ತೇವಲ್ರಿ. ಆಳಿಗೆ ಚರಗಿ ಬಾಂಡ್ಯ ಗಂಗಾಳ ನೆಗ್ತೀವ್ರಿ. ಈಗ ಮಿಕ್ಸರ್ ನೆಗ್ಲಿಕತ್ತಾವ, ಮಿಕ್ಸರ್ಗಳು ಬಿ ಸಿಟ್ನಾಗ ಬಡದು ಏನು ಮಾಡ್ತೀರಿ? ಅದಕ್ಕೆ ಏನಾಗ್ತದ ಇದರಿಂದ ಆತ ಕೇಳಿದ್ರೆ ಅವು ಜಗಳಾಡಿವ್ರಿ. ಗಂಡ ಹೆಂಡತಿ ಜಗಳ ಎಲ್ಲಿತನ ರೀ? ಎಲ್ಲಿತನ? ಮಕ್ಕಳತನ. ಮತ್ತು ಮಕ್ಕಳು ಕುಣುಗುಣು ನಡೆಯದೇ ಇದು. ಇಲ್ಲಿ ಹಾಂಗಿಲ್ರಿ. ಇವ್ರು 4-5 ದಿನ ಮಾತು ಬಿಟ್ಟರು. ಇವು ಗಂಡನ 30, ಹೆಂಡತಿ 30. ಒಂದು ದಿವಸ ಏನಾಗ್ಯದ, ಅರ್ಜೆಂಟ್ ಮುಂಜಾನೆ 8 ಗಂಟೆಗೆ ಅವನಿಗೆ ಇಲ್ಲಿದ ಅಫ್ಜಲ್ಪುರಕ್ಕೆ ಹೋಗ್ಬೇಕಾಗ್ಯದ. ಅವ ಹ್ಯಾಂಗೆ ಮಾತಾಡೋದು? ಜಳಕ ಮಾಡೋದು ಹೆಂಗೆ, ನಾಷ್ಟ ಮಾಡೋದು ಹೆಂಗೆ, ನಸಿಕನ ನೀರು ಕಾಸೋರು ಯಾರು? ಮನ್ಯಾಗ ಹೆಣ್ಮಕ್ಳೆಲ್ಲ ಮುಗಿತಿರೋದ್ರ ಪುಂಗಿ, ಅವು ಪರದೇಶಿನಿ. ಅಲ್ಲಿ ಮುಂದೆ ಏನಾಗ್ಯದ, ಮಲಗ ಸಮಯದಾಗ ಇವೇನು ಮಾಡ್ಯಾವ, ಇವನು ಕಲ್ತಿ ಹೆಂಡತಿ ಭೀ ಕಲ್ತಿಳು. ನಾಳೆ ನನಗೆ 8 ಗಂಟೆಗೆ ಹೋಗುವುದರಿಂದ 5 ಗಂಟೆಗೆ ಎದ್ದು ನೀರು ಕಾಸಿ ಜಳಕ ಮಾಡಿಸಿ ನಂಗೆ ನಾಷ್ಟ ಚಹಾ ಕುಡಿಸಿ ಹಚ್ಕೊಟ್ಟಬೇಕು ಅಂತೇಳಿ ಎಲ್ಲಿಯಪ್ಪ ಅಂತಂದ್ರೆ ಆ ಹೆಂಡತಿ ತೆಲುಗುಂಬಿಟ್ಟ. ಆಕೆ ಬರೋಬ್ಬರಿ 5 ಗಂಟೆ ಹೆಣ್ಮಕ್ಳು ಹೇಳ್ತಾರೆ, ಎದ್ದು ನೋಡಳು 5 ಗಂಟೆಗೆ ಎದ್ದು ನನಗೆ ಎಬ್ಬಿಸಿ ಜಳಕ ಮಾಡಿಸಿ ಚಹಾ ನಾಷ್ಟ ಮಾಡಿಸಿ ಕಳಿಸಬೇಕು ಅಂತೇಳಿ ಅವ ಬರೆದಿದ್ರಿ ಅವ. ಅಲ್ಲಿ ಈಕಿನ ಒಂದು ಕಾಗುತ್ತವಳು, 5 ಗಂಟೆ ಆಗಿದೆ, ಎದ್ದು ಏಳಬೇಕು, ನೀರು ಕಾಸಿನಿ ಜಳಕ ಮಾಡಬೇಕು, ನಾಷ್ಟ ಮಾಡೀನಿ ನಾಷ್ಟ ತಿನ್ನಬೇಕು, ಚಹಾ ಕುಡಿದು ಹೋಗಬೇಕು ಅಂತ ಚಿಟ್ಟಿ ಬರೆದು ಇವನು ತೆಲುಗು ಬಿಟ್ಟಿಡ್ರಿ. ಇದಕ್ಕಿನ ಹೆಸರಾತ ಚಿಟ್ಟಿ ಎಬ್ಬಿಸ್ತದ ಚಿಟ್ಟಿ ಎಬ್ಸಂಗಿಲ್ಲ. ಇದು 8 ಗಂಟೆಗೆ ಏತು ಚಿಟ್ಟಿ ನೋಡ್ಕತ್ತ ಚಿಟ್ಟಿ ಬಿದ್ದದ. ಯಪ್ಪ ಚಿಟ್ಟಿ ಎಬ್ಬಿಸಲಿಲ್ಲ ನನಗೆ ಅಂದವ. ಹೇಳ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನಿಮಗೆ ಎಷ್ಟು ಬೇಕಷ್ಟು ಗ್ರಂಥ ನೋಡ್ತೀರಿ, ವಚನ ನೋಡ್ತೀರಿ, ಪುಸ್ತಕ ಓದಂಗೆ ಮಾಡ್ತೀರಿ,
ಮೊಬೈಲ್ ನೋಡ್ತೀರಿ, ಮೊಬೈಲ್ದಾಗ ಕೀರ್ತನ ಕೇಳ್ತೀರಿ, ಟಿ ವಿಯಾಗ ಸೀರಿಯಲ್ ನೋಡ್ತೀರಿ. ಆ ಮೊಬೈಲ, ಆ ಟಿ ವಿ, ಆ ಕಾಗದ ನಿಮಗೆ ಎಂದೂ ಎಬ್ಸಂಗಿಲ್ಲ. ನಿಮ್ಮ ಜೀವನದಲ್ಲಿ ಎಬ್ಬಿಸಿ ನಿಂದ್ರಿಸೋ ಯಾವಂದ್ರೆ ಅವ ಸಮರ್ಥ ಸದ್ಗುರುನಾಥ ಎಬ್ಬಿಸಿ ನಿಂದ್ರಿಸ್ತಾನ ಅಂತಕ್ಕಂಥ ಭಾವನೆಯಿಂದ ನಮ್ಮ ಮಾದೇವಪ್ಪ ಕುರಿಯವರು ನಮಗೆ ಇಲ್ಲಿ ತಂದು ನಿಮ್ಮ ಮುಂದೆ ಬಗಳಕ್ಕೆ ಹಚ್ತಾರೆ. ಬಗಳಂಗಿಲ್ಲ. ಒಂದೊಂದು ಮಾತು ಒಂದು ಲಾಕರ್ದವ ನಮ್ಮದು. ಇಷ್ಟು ಚಂದ ಕೂತ್ರೆ ಇನ್ನೊಂದು ತಾಸು ಹೇಳ್ತದೆ ಮನುಷ್ಯ. ಕೂತಿರ್ಲ ಆಗಳೆ ತಿನ್ರ ಇದು ಬರೋಬರ್ನ ಹೇಳ. ಸಿಟ್ಟಿ ನೋಡ್ರಿ, ಯಾರು ಹುಷಾರಿರ್ಬೇಕು. ಎಷ್ಟು ಲವಲವ ಇದ್ರೆ ನೋಡ್ರಿ, ಎಷ್ಟು ತಾಜಾ, ಎಷ್ಟು ಲಕ್ಷಣ. ಅದಕ್ಕೆ ನಿಮ್ಮೆಲ್ಲರಿಗೆ ಒಂದು ಕಲ್ಯಾಣ ಆಗಲಿ ಅಂತ ಭಾವನೆಯಿಂದ ಮಾಡ್ತಾರೆ. ಎಲ್ಲರೂ ಪ್ರತಿ ವರ್ಷ ಒಬ್ರಿಗೊಬ್ರು ಪ್ರಚಾರ ಮಾಡಿರಿ. ಇದಕ್ಕಿಂತ ಆದಂಗೆ ಬರಬೇಡ್ರಿ. ಮನ್ಯಾಗ ಯಾವತ್ತು ಇರೋದೇ ಇರ್ತದೆ. ಮನೆ ಭಾಳ ಮಂದಿಗೆ ನುಂಗ್ಯಾದ ನಿಮ್ಗೆ ಗೊತ್ತಿಲ್ಲ. ನುಂಗ್ಯಾದ ನಾ ಹೇಳಿ ಯಾರಿಗೆ ನುಂಗ್ಯಾದ? ನಿಮ್ಮ ಮುತ್ಯ ನುಂಗ್ಯಾದ. ಅದಕ್ಕೆ ಅಲ್ಲೇ ಕುಂಡ್ರಿಸ್ಯಾರ, ಅಲ್ಲೇ ಗೂಟಿ ಕಟ್ಟ್ಯಾರ, ಅಲ್ಲಿದ್ದು ಎತ್ಕೊಂಡು ಹೋಯ್ದಾರ. ಖಲಾಸ್ ಅವ್ರಿಗೆ ನುಂಗ್ಯಾದ. ಮತ್ತು ಆ ಮುತ್ಯ ನುಂಗ್ಯಾದ, ಆಯಿಗೆ ನುಂಗ್ಯಾದ, ಆಯಿಗ ಗಂಡಗೆ ನುಂಗ್ಯಾದ, ಎಷ್ಟೋ ಮಂದಿಗೆ ನುಂಗ್ಯಾದ. ನಮ್ಗೆ ಒಂದಿನ ನುಂಗ್ತದ. ಇದಕ್ಕೆ ಗೊತ್ತಿರ ಕರೆಕ್ಟ್. ತಾಳಿ ಹೊಡ್ರಿ. ಹಾಂ, ತಿಳಿತು ನೋಡ್ರಿ. ನಾವು ಭೀ ಒಂದಿನ ನಾವು ಹುಟ್ಟಿದೇವೆ ಯಾಕ್ರಿ? ರಾವಣನ ಕಚ್ಚಿ ಹೇಳಿದ್ರು 9 ಕೋಟಿ ಆಯುಷ್ಯ ಇತ್ತ. ಎಲ್ಲಿದ್ದು ಇರ್ತದೆ? ನಡಬರ್ಗೆ ಸತ್ತೋಯ್ತು ರಾವಣ. ನಾವು ಯಾವ ಪಾಡ್ರಿ? ನಾವು ಎಲ್ಲಿದೇನು ಸಾಟ ಸತ್ರ ಬದುಕ್ತವೋ ಏನಿಲ್ಲೋ ಗೊತ್ತಿಲ್ಲ. ಎಷ್ಟು ಅರಬಾಟ, ಎಷ್ಟು ಮೇಕಪ್ ಮಾಡ್ಕೊಳ್ಳೋದು, ಎಷ್ಟು ಮಂದಿದ ನಿಂದ ಮಾಡೋದು, ಎಷ್ಟು ಹೌಚವ್ ಅನ್ನೋದು. ಯಾವ್ರು ಸಾವ್ಕಾರ ಆದ್ರೆ ಅವು ಕೊಟ್ಟ ಇದು ಮಾಡೋದಿಲ್ಲ. ಅವು ಸಾವ್ಕಾರ ಇದು ಅಂತ ಸಿಡಿತಾವ, ಅವತ್ತು ನಿಂದ ಮಾಡೋ ಅಂತ ಸಿಡಿತಾವ. ನಿಂದ ಮಾಡಬೇಡ್ರಿ ಯಾರ್ದು. ಈ ದತ್ತ ಜಯಂತಿದು ಒಂದು ನಿಮಗೆ ಇದ್ರ ಹೇಳ್ತೀನಿ ಏನಪ್ಪ ಅಂದ್ರೆ, ಹಿಂದಿನ ಹಿಡ್ಕೊಂಡು ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ, ನಾವು ಯಾರ್ದೂ ನಿಂದ ಮಾಡೋಂಗಿಲ್ಲ. ಎಲ್ಲರ ಜೊತೆ ಚೆನ್ನಾಗಿರ್ತೀವಿ ತಿಳ್ಕೊರಿ. ಇದೇ ದತ್ತ ಜಯಂತಿ ನೀವು ಮಾಡಿ ಸಾರ್ಥಕ. ಇದೇ ದತ್ತ ಜಯಂತಿ. ಹಾಂ, ಒಬ್ರು ಮುಂದೋಗಿ ನೋಡೋದಾಗಂಗಿಲ್ಲ, ಒಬ್ಬರು ಗಳಿಸಿದ್ ನೋಡೋದಾಗಂಗಿಲ್ಲ, ಒಬ್ಬರು ಮನೆ ಕಟ್ಟೋದು. ಅಲ್ಲಿ ನಿಂಬಿಕೆ ಹೋಗ್ಯದ್ರಿ. ಅವು ಪಾಪ ಕಷ್ಟ ಮಾಡಿ ಮನೆ ಕಟ್ತಾವ್ರಿ. ಅಲ್ಲಿ ನಿಂಬಿಕೆ ಹೋಳೆರೆ ಹೋಗ್ಯದು, ಸೂಜಿ ಚುಚ್ಚರ ಹೋಗ್ಯದು. ಏನು ಮಾಡ್ತಾರೆ ನಿಮ್ಮ ನಿಂಬಿಕೆ? ಏನು ಮಣ್ಣು ಮಾಡಂಗಿಲ್ಲ. ಆ ನಿಂಬೆಕೈ ಒಂದಿಲ್ಲ ಒಂದಿನ ನಮಗೆ ಸುಮಾರು ಮಾಡ್ತದೆ, ಮತ್ತೊಬ್ಬರಿಗೆ ಮಾಡಂಗಿಲ್ಲ. ಇದು ತಿಳ್ಕೋರಿ. ಹಾಂ, ನಮಗೆ ದೇವರ ಕಲ್ಯಾಣ ಮಾಡವ. ದೇವ್ರು ನಮಗೆ ಶ್ರೀಮಂತ ಮಾಡ್ತಾನೆ, ದೇವರು ನಮ್ಗೆ ಬಡತನ ಕೊಡ್ತಾನೆ, ಅರುವಾಗಸಲಕ ಬಡತನ ಕೊಡ್ತಾನೆ, ಒಳ್ಳೆದಾಗಸಲಕ ಶ್ರೀಮಂತಿ ಕೊಡ್ತಾನೆ. ಎಲ್ಲ ಕೂಡ ದತ್ತ ನೀನೇಪ್ಪ ಪರಮಾತ್ಮ ನೀನೇ ಅಂದು ಬಿಟ್ರಿ ಅಂದರೆ ನಿಮಗಿಂತ ಶ್ರೀಮಂತರೇ ಯಾರೂ ಇಲ್ಲ. ದೊಡ್ಡ ಶ್ರೀಮಂತಿಕೆ ಅದು, ದೊಡ್ಡ ಶ್ರೀಮಂತಿಕೆ ಅದು. ತಿಳಿತಿಲ್ರಿ? ಎರಡು ಮಾತು ತಿಳಿತಿಲ್ಲ ನಿಮಗೆ? ಇಟ್ಟೇ ತಿಳ್ಕೊರಿ ಸಾಕು. ಒಂದು ತಾಸು ಹೇಳಿದ್ರು ಅಷ್ಟೇ, ಅರ್ಧ ತಾಸು ಹೇಳಿದ್ರು ಅಷ್ಟೇ, 5 ನಿಮಿಷ ಹೇಳಿದ್ರು ಅಷ್ಟೇ. ಅದಕ್ಕೆ ನೀವೆಲ್ಲರೂ ಒಳ್ಳೆಯವರಾರಿ. ಒಬ್ರು ಹಿಂಗೆ ಬಂದು ನೋಡ್ರಿ, ಎಷ್ಟು ನಾನು ನೋಡ್ದೆ ಇಲ್ಲಿ 4-5 ಮಂದಿ ಎದ್ದು ಅಲ್ಲಿ ಹಿಂದೆ ಕೂತು ಮಾತಾಡ್ತಾರೆ. ಅಲ್ಲಿ ಮಾತಾಡೋರೇ ಭಾಳ ಮಂದಿ ಯಾರ. ನಾವು ಬಂದಿದ್ದೇವೆ, ಅದಕ್ಕೆ ನಾವು ಬಂದಿದ್ದು ಅರಿವೇ ಇರಂಗಿಲ್ಲ ರೀ. ಅಲ್ಲಿ ಮಣ್ಣು ಕುಡ್ಲಿಕ್ಕೆ ಹೋಗ್ತಾವ, ಇಸ್ಪೇಟ ಕೂತ್ಕೊಂಡಿರ್ತಾವೆ. ಅವು ಎತ್ತಿ ಮಣ್ಣು ಮಾಡಿ ಬರ್ತಾವೆ, ಇಸ್ಪೇಟಿ ಆಡೋದ್ರಿ. ಅದು ಮಣ್ಣು ಕುಡ್ಲಿಕ್ಕೆ ಹೋದಂಗೆ ಹೇಳ್ರಿ ನೋಡ. ಹಾಂ, ಮದಿಗೆ ಹೋಗ್ತಾವ, ದಾರ ಕುಡ್ಕೊ ತಿರ್ಗಾಡ್ತಾವ್ರಿ. ಮದಿಗೆ ಹೋಗ್ತಾವ, ಮದಿಗೆ. ಹಾಂ, ಪಾರ್ಟಿ ಕೊಡು, ಪಾರ್ಟಿ ದುಡಿಂದೆ ಪಾರ್ಟಿ. ಆ ಬೋಟ್ ಕದಿಲೆ, ಚಪ್ಪಲ್ ಕದಿಲೆ, ಪಾರ್ಟಿ ಬೇಡಲೆ, ದಾರು ಕುಡ್ಲೆ, ತಿರ್ಲೆ, ಒದ್ದಾಡ್ಲೆ ಬರಲೆ. ಅದು ಮದಿಗೆ ಹೋದಂಗೆ. ದತ್ತ ಜಯಂತಿಗೆ ಬರ್ತಾವ, ಎಲ್ಲರ ಕೂತು ಮಾತಾಡ್ತಾವ. ಏನು ಎಲ್ಲರ ಕೂತು ಮಾತಾಡಿ ಎದಕ್ಕೆ ಬರ್ತಾರೆ? ಗುರುಗಳು ಬಂದಾರ, ನಮ್ಮ ಸಲುವಾಗಿ ಬಂದಾರ, 2 ಹಿತಾಮೃತ ಹೇಳ್ತಾರೆ. ನೀವು ಗುರು ವಚನ ನಿಮ್ಮ ಬಂಡೆಗೆ, ಗುರು ವಚನ ನಿಮ್ಮ ಜೀವನಕ್ಕೆ ಏನಪ್ಪ ಅಂದ್ರೆ ಕೀಲಿದ್ದಂಗಿದು. ಕೀಲ ಒಂದು ಮಾತು ತರಿಕಿಟ್ಕೊಂಡು ಗುರುಗಳು ಬಂದಿರು. ಅಲ್ಲಿ ಕಲ್ಲಿಪ್ರಿಗಿಯ ಗುರುಶಾಂತಲಿಂಗ ಶಿವಾಚಾರ್ಯರು ಬಂದರು, ವಿಜಯಪುರದಿಂದ ವಿರೂಪಾಕ್ಷ ಸ್ವಾಮಿಗಳು ಬಂದಿರು. ಅವ್ರ ಮಾತನ್ನು ಒಂದು ತರಿಕಿಟ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಜೀವನ ಉದ್ಧಾರ ಆಗ್ತದೆ, ಜೀವನ ಉದ್ಧಾರ ಆಗ್ತದೆ. ಇಂತಿಂಥದ್ದು ಒಂದೊಂದು ಮಾತು ಕಲೀರಿ. ನಾವು ಎದಕ್ಕೆ ಬಂದಿದ್ದೆವು? ಏನಿಲ್ಲ, ನಾವು ಇಲ್ಲಿ ಹುಟ್ಟಿದೆವು. ಯಾಕೆ ಅಂದ್ರೆ ಕೇಳ್ರಿ ಪಕ್ಕ, ಯಾಕೆ ಹುಟ್ಟಿರಿ ಅಂದ್ರೆ ಸಾಯ್ಲಿಕ್ಕೆ ಹುಟ್ಟಿರಿ. ಏನು ಇರ್ಲಿಕ್ಕೆ ಹುಟ್ಟಿರಿ? ಹೇಳ್ರಿ. ನಾನು ಇರೋರು ಇದ್ರೆ ಹೇಳ್ರಿ, ನಾನು ನಿಮ್ಗೆ ಬಂಗಾರ ಆಗ್ತಾ ಆದ್ರೆ ಅದು ಎಟ್ಟಕ್ಕೆ ತುಟ್ಟಿರ್ಲಕ್ಕೆ ಇರಂಗಿಲ್ಲ. ಇಲ್ಲಿದ ಮನೆ ಹ್ಯಾಂಗೆ ಹೋಗಿ ಮುಡ್ತೆ ಸಾಧು ಆದ್ರೆ ನನಗೆ ಗೊತ್ತಿಲ್ಲ, ಸಂಸಾರಿಕರಾದ್ರೆ ನಿಮಗೆ ಗೊತ್ತಿಲ್ಲ. ಎದಕ್ಕೆ ವಿಚಾರ ಮಾಡ್ಬೇಕ್ರಿ? ಎದಕ್ಕೆ ವಿಚಾರ ಮಾಡ್ಬೇಕು? ಹಾಂ, ನಿಮ್ಗೆ ಗೊತ್ತಿಲ್ಲ. ನಾವು ಮನೆಗೆ ಹೋಗಿ ಮುಡ್ತೇವೋ, ಇಲ್ಲೇ ಗಬಕ್ಕತ್ತೇವೋ. ಮನ್ ಏನಾಗಿದೆ ಗೊತ್ತೇನ್ರಿ? ಬಂದಾನ ಶಿಸ್ತ ನೌಕರಿದ ಬಂದಾನ, ರಾತ್ರಿ ಬಂದು ಕೈಕಾಲು ಮುಖ ತಗೊಂಡು ಪ್ರೇಚಾಗಿ ಚಹಾ ಕುಡ್ದಾನ. ನಮ್ಮ ಭಕ್ತನೇ ಚಹಾ ಕುಡ್ದಾನ, ಫಸ್ಟ್ ಕ್ಲಾಸ್ 8:30 ಆಗ್ಯದ. ಹೆಂಡತಿ ಅಡುಗೆ ಮಾಡ್ಯಾಳ, ಬಿಸಿದ ಒಂದು ಚಪಾತಿ ಉಂಡಾನ, ಮತ್ತೊಂದು ಚಪಾತಿ ಮುರ್ಲಿಕ್ಕತ್ತಾನ, ಕೈಯಾಗ ಚಪಾತಿ ಅದ ಗಪ್ಪೆ. ಕಲಾಸ ಆ ಕಡೆ ರೀ, ಎಷ್ಟು ವಿಚಿತ್ರ. ಹಾಂ,
ನನ್ನ ಗಂಡ ಉಳ್ಳಕತ್ತಿ ಏನೈತೆ ಹೋಗ್ಕೊಂಡು ಬಡ್ಕೊಂಡು ದವಾಖಾನೆಗೆ ಹೋಗಿದ್ರಾಗ ಹಾರ್ಟ್ ಆಗ್ಯದ ಸತ್ತು ನಡೆ. ಯವಾ ಸಿಗಲ್ಲ. ಭಾರಿ ಭಾರಿ ಶ್ರೀಮಂತರಿಗೆ ದವಾಖಾನೆ ಯಾವೇ ಬಡ್ ನಮ್ಗೆ ಉಳಿಯೋದಿತ್ತು ಉಳಿತೀರಿ, ಉಳಿಯಂಗಿಲ್ಲ. ಅವನು ಹಾಡಿದ್ರು ನಮ್ಮ ಗವಾಯಿಗಳು. ಇಷ್ಟೇ ದಿವಸ, ಇಷ್ಟೇ ವರ್ಷ ಇರಬೇಕೆನ್ನುವ ಇದು ಕರಾರ ಮಾಡ್ಯಾನ ಪರಮಾತ್ಮನ ಕರಾರದ. ಆ ಕರಾರ ನಮಗೆ ಗೊತ್ತಿಲ್ಲ. ಆ ಕರಾರ ಯಾರಿಗೆ ಗೊತ್ತಂದ್ರೆ ಹುಟ್ಟಿಸುವ ಪರಮಾತ್ಮನಿಗೆ ಗೊತ್ತದ, ನಮ್ಗೆ ಯಾರಿಗೆ ಗೊತ್ತಿಲ್ಲ. ಆ ಕರಾರದೊಳಗೆ ನಾವೆಲ್ಲರೂ ಚೆನ್ನಾಗಿರೋಣ. ಎಲ್ಲರೂ ದರ್ಶನ ತೋರಿ ಮತ್ತೊಮ್ಮೆ ಚಂದ ಸಾವಕಾಶ ಕೂತು ಎಲ್ಲರೂ ಚಂದ. ಮನೆ ಎಲ್ಲಿ ಓಡೋಗಂಗಿಲ್ಲ, ನಿಮ್ಮ ಚಪ್ಪಲಿ ಬಿ ಎಲ್ಲಿ ಓಡೋಗಂಗಿಲ್ಲ, ಯಾರು ಎಲ್ಲಿ ಹೋಗಂಗಿಲ್ಲ. ಚಂದ ಪ್ರಸಾದ ತೊಗೊಂಡು ಮತ್ತೊಮ್ಮೆ ದರ್ಶನ ತೊಗೊಂಡು ಸಮಾಧಾನ ಇರೋದ ಕಲೀರಿ. ಹಾರ್ಟ್ ಯಾಕೆ ಹೆಚ್ಚಾಗ್ಯದ ರೀ? ಶುಗರ್ ಯಾಕೆ ಹೆಚ್ಚಾಗ್ಯದ? ಬಿ ಪಿ ಯಾಕೆ ಹೆಚ್ಚಾಗ್ಯದ? ಸಮಾಧಾನ ಇಲ್ಲರಿ ನಿಮಗೀಗ. ಒಟ್ಟು ಸಮಾಧಾನ ಇಲ್ಲ. ಇಲ್ಲಿ ಗುಡಿಗೆ ಬಂದ್ರೆ ಸಮಾಧಾನ ಇಲ್ಲ, ಗೃಹಬಲಿ ಬಂದ್ರೆ ಸಮಾಧಾನ ಇಲ್ಲ, ಸತ್ತಲ್ಲಿ ಹೋದ್ರೆ ಸಮಾಧಾನ ಇಲ್ಲ, ಜೀವಂತ ಇದ್ರ ಬಲ್ಲೂ ಸಮಾಧಾನ ಇಲ್ಲ, ಸಿರಿಸಲಿಗೆ ಹೋದ್ರೆ ಸಮಾಧಾನ ಇಲ್ಲ, ಕಾಶಿಗೆ ಹೋದ್ರೂ ಸಮಾಧಾನ ಇಲ್ಲ. ನಾವು ಕಾಶಿಗೆ ಹೋದೇವ್ರಿ, ಅಲ್ಲಿ ಹೋಗಿ ನಾನು ಬಡ ಬಡ ದರ್ಶನ ಮಾಡೋ ಸಾವಕಾಶ ಉಣ ಮತ್ತು ನೋಡಿ ದೇವ್ರಿಗೆ ಗೊತ್ತಾರೆ. ಖರೆ ರೀ, ಸುಳ್ಳು ಇಲ್ಲಿದು. ಅಲ್ಲಿ ಸಿರಿಸಲಿಗೆ ಹೋಗಿ ಪಾಳು ನಿಂತಿದ್ದೇವ್ರಿ. ಬಡ ಬಡ ಕಾಲು ಬಿಡ್ರು ಸಾವಕಾಶ ಕೂತು ನಾನು ಅಂದ್ರೆ ಉಳ್ಳಕ್ಕೆ ಹೋಗಿರಿ ಅಂದಂಗೆ ಐತಲ್ಲ. ವಿಚಿತ್ರ ಅದ್ರಿ ಜಗತ್ತು, ಭಾಳ ವಿಚಿತ್ರ. ಎಲ್ಲದ್ರಾಗೂ ಆ ಮನುಷ್ಯ ಗಡಿಬಿಡಿಯಿಂದ ಬೆರೆತು ಅಸಮಾಧಾನಿಯಾಗಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನನಗೆ ನೀವೆಲ್ಲರೂ ಬೈರಿ, ನಂಗೆ ಸಿಟ್ಟೆ ಬರಲ್ರಿ. ನಾಳೆ ಸಮಾಧಾನ ಇದ್ದ ನನಗೆ ಬೈದವ್ರಿಗೆ ತಾನೇ ಪಾಪ ಆಗ್ತದ. ಬೈದವರು ಅವ್ರ ಬಾಯಿ ಹೊಲಸಾಗ್ತದ. ಎದಕ್ಕೆ ನೀವು ಹೊಳಿ ಬೈತೀರಿ ಹೇಳ್ರಿ? ಯಾರಿಗೆ ಬೈರಿ ಏನ್ರಿ, ಹೊಡೆದ್ರೆ ಬೆನ್ನ ಬಾಗ್ರಿ, ಹೊಡಿಲಿ ಒಂದು ಏಟ. ನನಗೆ ಅಪ್ಪವ್ರು ಏನು ಬೇದ ಗಪ್ಪೆ ಆಗ್ತಾರೆ. ನಮ್ಮ ಕುರ್ಲಿ ಅವ್ರು ಅಂದರು, ವಿರೂಪಾಕ್ಷ ಸಾಂಬುಡ್ ನಮ್ಮವ್ರು ಅಂದರು. ನನಗೆ ಅಲ್ಲಿಲ್ಲ ನಡೀತಾ ಅದನ್ನ ಎಲ್ಲ ಅವ್ರು ಅಲ್ಲಿಲ್ಲ ನನಗೆ. ಅಂದರೆ ಹೇಳೋ ತಾತ್ಪರ್ಯನೋ ಅದು ತಪ್ಪೇ ತಿಳ್ಕೊಳ್ಳೋದಿಲ್ಲ. ಎಲ್ಲರೂ ನಮ್ಮವ್ರೆ, ನೀವೆಲ್ಲರೂ ನಮ್ಮವರು. ಬೈದವ್ರು ನನ್ನವರು, ಬೈಲಾರ್ದವ್ರು ನಮ್ಮವರು, ಕೊಟ್ಟವ್ರು ನನ್ನವರು, ಕೊಡ್ಲಾರ್ದವ್ರು ನನ್ನವರು. ನೀವೆಲ್ಲರೂ ಕೂಡಿ ಇವತ್ತಿನ ದಿವಸ ನಮ್ಮ ಚಂದ್ರಶೇಖರ್ ಕುರಿಯವರು, ಮಹಾದೇವ್ ಮಲ್ಲಿಕಾರ್ಜುನ ಕುರಿಯವರು ಭಾಳ ಸುಂದರವಾಗಿ ಮಾಡ್ತಾರೆ. ಇದು ನಮ್ಮ ಮನಸ್ಸಿಗೆ ಭಾಳ ಸಮಾಧಾನ ಅನಿಸ್ತದೆ. ಇದ್ರಾಗ ಒಂದು ನನಗೆ ಅನಿಸ್ತದೆ, ಇದ್ರಾಗ ಒಂದು ಕುಬುಸ ಆಗ್ತದೆ, ಇಂಥ ಒಂದು ಮದಿ ಆಗ್ತದೆ. ಪ್ರತಿ ವರ್ಷವೂ ಒಂದು ಮದಿ ಪ್ರಸಾದ ಕೊಟ್ಟಂಗೆ ಎಲ್ಲರಿಗೂ ಪ್ರಸಾದವನ್ನು ಸೇವನೆ ಮಾಡಿ ಆ ದತ್ತ ಇವತ್ತು ಹುಟ್ಟಿದ ದಿನ ರೀ. ಇವತ್ತು ಭೂಮಿ ಮೇಲೆ ಯಾರು ಬ್ರಹ್ಮ, ವಿಷ್ಣು, ಮಹೇಶ್ವರ ಮೂರೂ ಮಂದಿ ಕೂಡಿ ಭೂಮಿ ಮೇಲೆ ಜನ್ಮ ತಾಳಿರುವಂತಹ ದಿನ ಅಂದ್ರೆ ಇದು ದತ್ತ ಜಯಂತಿ ಅದ. ಇದ್ರೊಳಗೆ ನೀವೆಲ್ಲ ಭಾಗಿಯಾಗಿರಿ. ನೀವೆಷ್ಟು ಪುಣ್ಯವಂತರಿದ್ದೀರಿ ಅಂದ್ರೆ ನೀವು ಭಾಳ ಪುಣ್ಯಾತ್ಮರಿದ್ದೀರಿ. ಪ್ರತಿ ವರ್ಷವೂ ಈ ಪುಣ್ಯ ಕರ್ಮದಲ್ಲಿ ಭಾಗಿಗಳಾಗಿ ನೀವು ಪುಣ್ಯಾತ್ಮರಾಗಿ ನಿಮ್ಮ ಜೀವನ ಒಳ್ಳೆಯದನ್ನು ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರಿಗೆ ತಿಳಿಸಿ ಆ ದತ್ತ ನಿಮ್ಮೆಲ್ಲರಿಗೆ ಕಲ್ಯಾಣ ಮಾಡಿ ಒಳ್ಳೆಯದು ಮಾಡಲಿ. ಮಹಾದೇವಪ್ಪ ಕುರಿಯವರು ಭಾಳ ಭಕ್ತಿಯಿಂದ ಕರೆಸ್ತಾರೆ. ನಮಗೆ ಕರೆದ್ರು ಇಲ್ಲಿ ಮಾತಾಡೋಕೆ ಹಚ್ಚೋರು ತಮ್ಮ ತಿರ್ಗಾಡ್ಕೋತಾರೆ, ಆ ಕಡೆ ಈ ಕಡೆ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಅವರು ಗಳಿಗೆ ಕೂತು ಕೇಳಂಗಿಲ್ಲ ಪಾಪ. ಕೇಳ್ತಾರೆ ಖರೆ, ಮ್ಯಾನೇಜ್ಮೆಂಟ್ ಆಗಲ್ಲ. ಯಾಕ್ರಿ? ಕೇಳಬೇಕು, ಕೇಳಕ್ಕೆ ಟೈಮ್ ಇಲ್ಲ ಪಾಪ ಅವರಿಗೆ. ಆ ರೀತಿಯಾಗಿ ಅವರಿಗೂ ಪುಣ್ಯ ಬರಲಿ. ನಮ್ಮ ಮ್ಯಾಲ ನಿತಾಂತವಾಗಿರುವಂಥ ಪ್ರೇಮ, ಶ್ರದ್ಧೆ ಮಹಾದೇವಪ್ಪಣ್ಣಂದು ನಾವು ಯಾವಾಗೂ ಹೋಗ್ತೀವಿ, ಯಾವಾಗೂ ಕಾಡ್ತೀವಿ, ಯಾವಾಗೂ ಬೇಡ್ತೀವಿ. ನಮಗೆಂದೂ ಇಲ್ಲ ಅಂದಿಲ್ಲ. ಟಳಿ ಹೊಡ್ರಿ. ರಾತ್ರಿಯಾಗ ಹೋಗ್ತೀವಿ, ಜಗಳ ಕರ್ಕೊಂಡು ಹೋಗ್ತೀವಿ, ಹೊರಗಿನೋ ಕರ್ಕೊಂಡು ಹೋಗ್ತೀವಿ, ಇಷ್ಟು ಬೇಡ್ತೀವಿ, ಏನು ಭೀ ಅಂದ್ರೆ ಇಲ್ಲ ಅಂತಕ್ಕಂಥ ಮಾತು ನಮ್ಮ ಮಹಾದೇವಪ್ಪನ ಬಳಿ ಇಲ್ಲ. ಇಂಥ ಶಕ್ತಿ ಆ ದತ್ತ ಗುರು ಶಾಂತಲಿಂಗ ರೇಣುಕಾದಿ ಪಂಚಾಚಾರ್ಯರು ಕುಡಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.